ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನಂದ್ ಎಜುಕೇಷನ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನಿಂದ PUC 2ನೇ ವರ್ಷದ ವಿದ್ಯಾರ್ಥಿಗಳಿಗೆ ಅವರ ಅಕೌಂಟೆನ್ಸಿ ಸಿಲೆಬಸ್ ಪ್ರಕಾರ ಚಾಪ್ಟರ್ಗಳನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದರದ್ದು ಒಂದು ಬೆನಿಫಿಟನ್ನು ಎಲ್ಲ ಕಾಮರ್ಸ್ ವಿದ್ಯಾರ್ಥಿಗಳು, ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು ಅಂಥೇಳಿ ನಾನು ಕೇಳ್ಕೊತೀನಿ. ಇವತ್ತಿನ ಮೊದಲನೇ ಚಾಪ್ಟರ್ ಬಂದು ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಪಾರ್ಟ್ನರ್ಶಿಪ್ ಅಕೌಂಟ್ಸ್ದಲ್ಲಿ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಪಾರ್ಟ್ನರ್ಶಿಪ್ ಅಕೌಂಟ್ಸ್, ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಫಸ್ಟ್ ಚಾಪ್ಟರನ್ನು ನಾವು ಪಾರ್ಟ್ನರ್ಶಿಪ್ ಅಕೌಂಟ್ಸ್ದಲ್ಲಿ ಕಲಿಯೋಣ. ಇದು ಸೆಕೆಂಡ್ ಇಯರ್ PUC ಒಳಗೆ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಭಾಳ ಇಂಪಾರ್ಟೆಂಟ್ ಅದ. ಈ ಪಾರ್ಟ್ನರ್ಶಿಪ್ ಅಕೌಂಟ್ಸ್ದಲ್ಲಿ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಡೆತ್ ಆಫ್ ಎ ಪಾರ್ಟ್ನರ್ ಇನ್ ಪಾರ್ಟ್ನರ್ಶಿಪ್ ಫರ್ಮ್, ದೆನ್ ಡಿಸೊಲ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಹೀಗೆ 5 ಚಾಪ್ಟರ್ಗಳು ಬರ್ತಾವೆ. ಒನ್ ಬೈ ಒನ್ ಮಾಡ್ತಾ ಹೋಗೋಣ. ಇದು ಮೊದಲನೇದಾಗಿ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಈ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಒಳಗೆ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಂದ್ರೇನು? ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್: if a business is started by 2 or more persons, that type of business organization is called as a partnership. It is also business. Partnership is also a business. If a business is started by 2 or more persons, if 2 or more persons come together, carry a business for their mutual benefit, is called as a partnership firm. If for example ಒಂದು ಪಾರ್ಟ್ನರ್ಶಿಪ್ ಫರ್ಮ್ದೊಳಗೆ A, B, C, D ಅಂತ 4 ಜನ ಅದಾರ ಅಂತ ತಿಳ್ಕೊಂಡು, ಇದ್ರದ್ದು ಫರ್ಮ್ ಹೆಸರು ಏನದ? ಸಾಯಿ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್. ಇಲ್ಲಿ ABCD ಇದು 4 ಜನ ಸೇರಿಕೊಂಡು ಏನೋ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಆ ಬಿಸ್ನೆಸ್ ಫರ್ಮ್ ಹೆಸರು ಸಾಯಿ ಪಾರ್ಟ್ನರ್ಶಿಪ್ ಫರ್ಮ್ ಅಂಥೇಳಿ ನಾವು ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ದೊಳಗೆ ABC ಅನ್ನುವಂಥ ಪಾರ್ಟ್ನರ್ಸ್ ಅದಾರ. ಹೌದಾ? 4 ಜನ ಪಾರ್ಟ್ನರ್ಸ್ ಅದಾರ. ಈ ಪರ್ಸನ್ ಎಗೆ ನಾವು ಏನಂತೀವಿ? ಪಾರ್ಟ್ನರ್ ಅಂತ ಕರಿತೀವಿ. ಬಿಗಿನೂ ಪಾರ್ಟ್ನರ್ ಅಂತ ಕರಿತೀವಿ. ಸಿಗೆ ಪಾರ್ಟ್ನರ್ ಅಂತ ಕರಿತೀವಿ. ಡಿಗಿನೂ ಪಾರ್ಟ್ನರ್ ಅಂತ ಕರಿತೀವಿ. ಹೌದಾ? ಓವರಾಲ್ ಇದಕ್ಕೆ ಏನಂತ ಕರಿತೀವಿ? ಓವರಾಲ್ ಇದಕ್ಕೆ ಪಾರ್ಟ್ನರ್ಶಿಪ್ ಫರ್ಮ್. ಈ 4 ಜನ ಸೇರಿ ಏನು ಒಂದು ಬಿಸ್ನೆಸ್ ಯೂನಿಟ್ ಅದ, ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ಇಂಡಿವಿಜುವಲ್ ಆಗಿ ಎಗೆ ಪಾರ್ಟ್ನರ್ ಅಂತೀವಿ, ಬಿಗೆ ಪಾರ್ಟ್ನರ್ ಅಂತೀವಿ, ಸಿಗೆ ಪಾರ್ಟ್ನರ್ ಅಂತೀವಿ, ಡಿಗೆ ಪಾರ್ಟ್ನರ್ ಅಂತ. ಇವರು 4 ಜನ ಸೇರಿಕೊಂಡು ಏನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆ ಒಂದು ಬಿಸ್ನೆಸ್ ಫರ್ಮಿಗೆ ಇರತಕ್ಕಂಥ ಹೆಸರು. ಈಗ ಫಾರ್ ಎಕ್ಸಾಂಪಲ್ ಸಾಯಿ ಪಾರ್ಟ್ನರ್ಶಿಪ್ ಫರ್ಮ್, ಇಂಡಿವಿಜುವಲ್ ಆಗಿ ಅವ್ರು ಪಾರ್ಟ್ನರ್ ಆಗ್ತಾರೆ. ಅವರು 4 ಕಲೆಕ್ಟಿವ್ ಆಗಿ ಏನು ಒಂದು ಅವ್ರದ್ದು ಬಿಸ್ನೆಸ್ಸಿಗಿದೆ, ಆ ಬಿಸ್ನೆಸ್ಸಿಗೆ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತೇಳಿ ಕರಿತೀವಿ. ಅಂದರೆ ಇಫ್ ಅ ಬಿಸ್ನೆಸ್ ಈಸ್ ಸ್ಟಾರ್ಟೆಡ್ ಬೈ 2 or more persons, ದ್ಯಾಟ್ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ಈಸ್ ಕಾಲ್ಡ್ ಆಸ್ ಎ ಪಾರ್ಟ್ನರ್ಶಿಪ್. ಅಂಥ ಒಂದು ಬಿಸ್ನೆಸ್ಸಿಗೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ ನಾವು. ಇನ್ನು ಡೆಫಿನೇಷನ್ ಆಫ್ ದಿ ಪಾರ್ಟ್ನರ್ಶಿಪ್, ಸೆಕೆಂಡ್ ಒನ್, ಡೆಫಿನೇಷನ್ ಆಫ್ ದಿ ಪಾರ್ಟ್ನರ್ಶಿಪ್. ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, Indian Partnership Act 1932 defines partnership as the relation between persons who have agreed to share the profits of a business, carried on by all or any of them acting for all. No, Indian Partnership Act 1932 ಪ್ರಕಾರ ಪಾರ್ಟ್ನರ್ಶಿಪ್ ಡೆಫಿನೇಷನ್ ಆ್ಯಸ್ ದಿ ರಿಲೇಷನ್, ಇಟ್ ಇಸ್ ಅ ರಿಲೇಷನ್ ಬಿಟ್ವೀನ್ ದಿ ಪಾರ್ಟ್ನರ್ಸ್. ಅವರು 4 ಜನ ಪಾರ್ಟ್ನರ್ ಅದರ. ಆ 4 ಜನ ಪಾರ್ಟ್ನರ್ ನಡುವೆ ಇರತಕ್ಕಂಥ ರಿಲೇಷನ್, ಇಟ್ ಇಸ್ ಎ ರಿಲೇಷನ್ ಬಿಟ್ವೀನ್ ದಿ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದಿ ಪ್ರಾಫಿಟ್ಸ್, ಆಫ್ ದಿ ಬಿಸ್ನೆಸ್. ಅಂದರೆ ಈ ಒಂದು 4 ಜನ ಸೇರಿ ಒಂದು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆ ಬಿಸ್ನೆಸ್ದಿಂದ ಬಂದಂಥ ಪ್ರಾಫಿಟನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಅಗ್ರಿ ಆಗಿರ್ತಾರೆ 4 ಜನ. ABCD ಈ ಒಂದು ಪಾರ್ಟ್ನರ್ಶಿಪ್ ಒಳಗೆ 4 ಜನ ಆ ಬಂದಂಥ ಪ್ರಾಫಿಟನ್ನು 4 ಜನ ಹಂಚ್ಕೊಳ್ತಾರೆ. ಅದನ್ನು ಯಾವ ರೀತಿ ಹಂಚ್ಕೊಳ್ತಾರೆ, ಯಾವ ರೀತಿ ಇದನ್ನು ಮಾಡ್ತಾರೆ ಅಂದರೆ ಅದು ಡಿಪೆಂಡ್ ಅಪಾನ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಗ್ರೀಡ್ ಬೈ ಆಲ್. ಅವರು ಏನು ಒಂದು 4 ಜನ ಕೂಡಿ ಅಗ್ರೀಡ್ ಆಗಿರ್ತಾರೆ, ಆ ಒಂದು ಪ್ರಕಾರ ಅದನ್ನು ಅವರು ಹಂಚ್ಕೊತಾರೆ. ಈಗ ಶೇರ್, ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್
ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಇಲ್ಲಿ ಎಲ್ಲರೂ ಒಂದೊಂದು ಆ್ಯಕ್ಟಿವಿಟೀಸನ್ನು ಮಾಡ್ಬೋದು. ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ದಲ್ಲಿ 4 ಜನ ಪಾರ್ಟ್ನರ್ ಅದಾನಂದರೆ ಅವರು ಬೇರೆ ಬೇರೆ ಕೆಲಸಗಳನ್ನು ಹಂಚಿಕೊಂಡು 4 ಜನ ಸೇರಿ ಅವನ ಆ್ಯಕ್ಟಿವಿಟೀಸನ್ನು ಮಾಡ್ಬೋದು. ಅಥವಾ ಇಲ್ಲೇ 4 ಜನರ ಪರವಾಗಿ ಸಪೋಸ್ ಎ ಪರ್ಸನ್ ಈಸ್ ಎ ಟ್ಯಾಲೆಂಟ್ ಪರ್ಸನ್, ಅವ ಬಿಸ್ನೆಸ್ ಬಗ್ಗೆ ಎಲ್ಲ ನಾಲೆಜ್ ಇದೆ, ಅವ ಎಲ್ಲರ ಪರವಾಗಿ ಒಂದು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ಬೋದು. ಆ ಬಂದಂಥ ಪ್ರಾಫಿಟನ್ನು 4 ಜನ ಹಂಚ್ಕೊಳ್ಬೋದು. ಅವಾಗ ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಕರಿತೀವಿ. ಆ ಪಾರ್ಟ್ನರ್ಶಿಪ್ದೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅಂತ ಬರ್ತದೆ. ಆ ಪಾರ್ಟ್ನರ್ಗೆ ಅವ ಸಪೋಸ್ ಹೀ ಈಸ್ ಆ್ಯಕ್ಟಿಂಗ್ ಫಾರ್ ಆಲ್, ಒಬ್ಬವ ತನ್ನ ಎಲ್ಲರ ಪರವಾಗಿ ಒಂದು ಆ್ಯಕ್ಟ್ ಮಾಡ್ತಾಯಿದ್ರೆ, ಆ್ಯಕ್ಟಿವಿಟೀಸನ್ನು ಎಲ್ಲ ನೋಡ್ಕೋತಾ ಇದ್ದರೆ ಅವಾಗ ನಾವು ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಕರಿತೀವಿ. ಏನು ಬಿಸ್ನೆಸ್ ಮಾಡ್ತಾನೆ ಆ ಬಿಸ್ನೆಸ್ಸಿಂದ ಬಂದಂಥ ಪ್ರಾಫಿಟನ್ನು 4 ಜನ ಪಾರ್ಟ್ನರ್ಸ್ ಹಂಚ್ಕೊಳ್ತಾರೆ. ದಟ್ ಈಸ್ ದಿ ಡೆಫಿನೇಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಡಿಫೈನ್ಸ್ ಪಾರ್ಟ್ನರ್ಶಿಪ್ ಆ್ಯಸ್ ದಿ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ who have agreed to share the profits of a business carried on by all or any of them acting for all. It is the definition of the partnership. No? Then next one is partnership deed. Partnership deed ಅಂದರೆ the agreement among the partners which is in writing, properly stamped and signed by all the partners is called as a partnership deed. It is a document. It involves the terms and conditions agreed by all the partners. ಎಲ್ಲ ಪಾರ್ಟ್ನರು ಏನು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಗ್ರೀಡ್ ಆಗಿರ್ತಾರೆ ಅದನ್ನು ರಿಟರ್ನ್ ಡಾಕ್ಯುಮೆಂಟ್ ಅಂತ ಕರಿತೀವಿ ನಾವು. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಇಟ್ ಇಸ್ ಎ ರಿಟರ್ನ್ ಡಾಕ್ಯುಮೆಂಟ್ ಪ್ರಾಪರ್ಲಿ ಸ್ಟ್ಯಾಂಪ್ಡ್ ಆ್ಯಂಡ್ ಸೈನ್ಡ್ ಬೈ ಆಲ್ ದಿ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರು ಸೈನ್ ಮಾಡಿರಬೇಕು ಮತ್ತು ಅದು ಪ್ರಾಪರ್ಲಿ ನಾವು ಕೋರ್ಟ್ ಇದರೊಳಗೆ ಒಂದು ಅಡ್ವೊಕೇಟ್ ಕಡೆಯಿಂದ ಒಂದು ಇದನ್ನು ಮಾಡಿಸಿರ್ತೀವಿ ಅದನ್ನು, ಹೌದಾ, ಅಟೆಸ್ಟೇಷನ್ ಮಾಡಿಸಿರ್ತೀವಿ. ಆ ರೀತಿ ಮಾಡಿದಂಥ ಒಂದು ಡಾಕ್ಯುಮೆಂಟ್ ಅಂತ ಕರಿತೀವಿ ನಾವು. ದ ಅಗ್ರಿಮೆಂಟ್ ಅಮಂಗ್ ದಿ ಪಾರ್ಟ್ನರ್ಸ್, ಇಟ್ ಇಸ್ ಅನ್ ಅಗ್ರಿಮೆಂಟ್ ಅಮಂಗ್ ದಿ ಪಾರ್ಟ್ನರ್ಸ್. ದ ಪರ್ಸನ್ಸ್ ಒಂದು ಮೀಟಿಂಗ್ ಮಾಡಿಕೊಂಡು ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದರೊಳಗೆ ಇನ್ವಾಲ್ವ್ ಮಾಡಬೇಕು, ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲರೂ ಅಗ್ರಿಯಾಗಿ ಎಲ್ಲ ಪಾರ್ಟ್ನರ್ಸಿಗೂ ಅಗ್ರಿ ಇರಬೇಕು ಅಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದರೊಳಗೆ ಹಾಕಿ ಬರೆದಂಥ ಒಂದು ಡಾಕ್ಯುಮೆಂಟ್ ಮತ್ತು ಇಟ್ ಇಸ್ ಸ್ಟ್ಯಾಂಪ್ಡ್ ಆ್ಯಂಡ್ ಸೈನ್ಡ್ ಬೈ ಆಲ್ ದಿ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಸು ಸೈನ್ ಮಾಡಿದಂಥ ಒಂದು ಡಾಕ್ಯುಮೆಂಟಿಗೆ ನಾವು ಏನಂತೀವಿ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಈ ಪಾರ್ಟ್ನರ್ಶಿಪ್ ಡೀಡ್ ಇದರೊಳಗೆ ಏನೇನು ಇರ್ತಾವೆ, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಈ ಪಾರ್ಟ್ನರ್ಶಿಪ್ ಡೀಡ್ದೊಳಗೆ ಏನೇನು ನಾವು ಕಂಡೀಷನ್ಸ್ ಏನೇನು ಇರ್ತಾವೆ ಯೂಶ್ವಲಿ ಈ ಪಾರ್ಟ್ನರ್ಶಿಪ್ ಡೀಡ್ದೊಳಗೆ ಅಂದರೆ ದ ನೇಮ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಆ ಒಂದು ಪಾರ್ಟ್ನರ್ಶಿಪ್ ಡೀಡ್ದೊಳಗೆ ನೇಮ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಬರೆದಿರ್ತಾರೆ. ದ ನೇಮ್ಸ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸನ್ನು ಮೆನ್ಷನ್ ಮಾಡಿರ್ತಾರೆ. ದೆನ್ ನೇಚರ್ ಆಫ್ ದಿ ಬಿಸ್ನೆಸ್, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವ ಟೈಪ್ ಆಫ್ ದಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ, ಆ ಒಂದು ಪಾರ್ಟ್ನರ್ಶಿಪ್ ಫರ್ಮದ ಬಿಸ್ನೆಸ್ ಏನದ, ಇಟ್ ಇಸ್ ಅ ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಾಯಿದ್ದಾರೋ, ರಿಟೇಲ್ ಬಿಸ್ನೆಸ್ ಮಾಡ್ತಾಯಿದ್ದಾರೋ, ಅಥವಾ ಯಾವುದೋ ಒಂದು ಏಜೆನ್ಸಿ ಮಾಡ್ತಾಯಿದ್ದಾರೋ, ಅಥವಾ ಕಾಂಟ್ರಾಕ್ಟ್ ಬಿಸ್ನೆಸ್ಸದ್ದು ಮಾಡ್ತಾಯಿದ್ದಾರೋ, ಈ ಟೈಪ್ ಯಾವ ಒಂದು ನೇಚರ್ ಬಿಸ್ನೆಸ್ ಅದು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿರ್ತೀವಿ. ದ ಡ್ಯೂರೇಷನ್ ಆಫ್ ದಿ ಪಾರ್ಟ್ನರ್ಶಿಪ್, ಆ ಡ್ಯೂರೇಷನ್ ಆಫ್ ದಿ ಪಾರ್ಟ್ನರ್ಶಿಪ್ಪನ್ನು ಮೆನ್ಷನ್ ಮಾಡೋದು. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಅಂತ ಬರ್ತದೆ. ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ದೊಳಗೆ ಏನಾಗ್ತದೆ particularly that partnership is established for a particular job. ಈಗ ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ 4 ಜನ ಕಾಂಟ್ರಾಕ್ಟರ್ಸ್ ಸೇರಿ ಯಾವುದೇ ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನು ಮಾಡಿದರು ಫಾರ್ ದ್ಯಾಟ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗ್. ಒಂದು ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್ ಸಂಬಂಧ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತದಂದ್ರೆ ತಿಳ್ಕೊರಿ, 4 ಜನ ಇಂಜಿನಿಯರ್ಸ್ ಸೇರಿ. ಆವಾಗ ಏನಾಗ್ತದೆ, ಇಟ್ ಇಸ್ ಎ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್. ಯಾವಾಗ ಅದು ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್ ಕಂಪ್ಲೀಟ್ ಆಗ್ತದೆ ಆಟೋಮೆಟಿಕ್ಲಿ ದ ಪಾರ್ಟ್ನರ್ಶಿಪ್ ಡಿಸಾಲ್ವ್ಡ್, ಅವಾಗ ಎಂಡ್ ಆಗಿಬಿಡ್ತದೆ ಪಾರ್ಟ್ನರ್ಶಿಪ್. ಅದಕ್ಕೆ ಇಲ್ಲಿ ಡ್ಯೂರೇಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಬರೆದಿರ್ತಾರೆ. ದೆನ್ ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಪಾರ್ಟ್ನರ್ಸ್, ಯಾವ ಪಾರ್ಟ್ನರ್ಸ್ ಎಷ್ಟೆಷ್ಟು ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಇದನ್ನು ಇನ್ಫಾರ್ಮೇಷನ್ನು ಅದರೊಳಗೆ ಪಾರ್ಟ್ನರ್ಶಿಪ್ ಡೀಡ್ದೊಳಗೆ ಮೆನ್ಷನ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎ ಕಾಂಟ್ರಿಬ್ಯೂಟೆಡ್ 1 lakh rupees, ಬಿ ಕಾಂಟ್ರಿಬ್ಯೂಟೆಡ್ 50,000 rupees, ಸಿ ಕಾಂಟ್ರಿಬ್ಯೂಟೆಡ್ 25,000 rupees, ಡಿ ಕಾಂಟ್ರಿಬ್ಯೂಟೆಡ್ 50,000 rupees. ಲೈಕ್ ದ್ಯಾಟ್ ಏನು ಅವ್ರು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಕ್ಯಾಪಿಟಲನ್ನು ಅದನ್ನು ಮೆನ್ಷನ್ ಮಾಡಿರ್ತಾರೆ. That is the amount of capital contributed by the partners. Then amount of drawings made by partners. What do you mean by drawings? Na commercial terms ಹೇಳು ಮುಂದೆ drawings ಹೇಳಿದೆ. What do you mean by drawings? Drawings ಅಂದರೆ amount withdrawn by the proprietor for his personal purpose or for his domestic purpose or for his son's purpose or for his daughter's purpose is called as a drawings. ಸ್ವಂತಕ್ಕಾಗಿ ಬಳಸಲಿಕ್ಕೆ ಬಿಸ್ನೆಸ್ದಿಂದ ತೆಗೆದುಕೊಂಡಂಥ ಅಮೌಂಟ್ ಇರ್ಬೋದು, ಗೂಡ್ಸ್ ಇರ್ಬೋದು, ದ್ಯಾಟ್ ಫಾರ್ ದಿ
ಪರ್ಪಸ್ ಆಫ್ ದಿ ಡೊಮೆಸ್ಟಿಕ್ ಪರ್ಪಸ್ ಇರ್ಬೋದು, ಸನ್ಸ್ ಪರ್ಪಸ್ ಇರ್ಬೋದು, ಡಾಟರ್ಸ್ ಪರ್ಪಸ್ ಇರ್ಬೋದು, ಅದಕ್ಕೆ ನಾವು ಏನಂತೀವಿ ಡ್ರಾಯಿಂಗ್ಸ್ ಅಂತೀವಿ. ಇಲ್ಲಿ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಮೇಡ್ ಬೈ ಪಾರ್ಟ್ನರ್ಸ್, ಯಾರ್ಯಾವ ಪಾರ್ಟ್ನರ್ ಎಷ್ಟೆಷ್ಟು ಅಮೌಂಟನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ, ದಟ್ ಡ್ರಾಯಿಂಗ್ಸ್. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಏನು ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಮಾಡಿದ್ದಾರೆ ಪಾರ್ಟ್ನರ್ಸ್, ಆ ಒಂದು ಕ್ಯಾಪಿಟಲ್ ಮೇಲೆ ನಾವು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟನ್ನು ಕೊಡಬೇಕು ಫರ್ಮ್ನಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ, ದಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿ ದಿಸ್ ಪಾರ್ಟ್ನರ್ಶಿಪ್ ಡೀಡ್. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ದೆನ್ ಲೋನ್ ಫ್ರಾಮ್ ಪಾರ್ಟ್ನರ್ಸ್ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್. ಈಗ ಯಾವುದೇ ಒಂದು ಸಂದರ್ಭದಲ್ಲಿ ಲೋನ್ ಬೇಕಾಯ್ತು, ಈಗ ಸಪೋಸ್ ದಟ್ ಪರ್ಟಿಕ್ಯುಲರ್ ಪಾರ್ಟ್ನರ್ ಈಸ್ ಎ ರಿಚ್ ಪರ್ಸನ್, ಅವನ ಕಡೆಯಿಂದ ಲೋನ್ ತೊಗೊಂಡಿವಿ ಅಂದರೆ ಪಾರ್ಟ್ನರ್ಶಿಪ್ ಫರ್ಮಿಗೆ ಲೋನ್ ತೊಗೊಂಡಿವಿ ಅಂದರೆ ಆ ಲೋನ್ ಎಷ್ಟು ತೊಗೋಬೇಕು, ಎಷ್ಟು ತೊಗೊಂಡೀವಿ, ಆಮೇಲೆ ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ನಾವು ಕೊಡಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡಬೇಕು ಲೋನ್ ಮೇಲೆ, ಅದನ್ನು ನಾವು ಸಹ ಇದರೊಳಗೆ ಮೆನ್ಷನ್ ಮಾಡಿರ್ತೀವಿ ಪಾರ್ಟ್ನರ್ಶಿಪ್ ಡೀಡ್ದೊಳಗೆ. ದೆನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಪಾರ್ಟ್ನರ್ಸ್. ಈಗ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಪಾರ್ಟ್ನರ್ಸ್, ಈಗ ಪಾರ್ಟ್ನರ್ಶಿಪ್ ಫಾರ್ಮ್ ಬಿಸ್ನೆಸ್ ಆದಮೇಲೆ ಏನು ಪ್ರಾಫಿಟ್ ಬಂದಿರ್ತದೆ ಆ ಪ್ರಾಫಿಟನ್ನು ಯಾರ್ಯಾರು ಎಷ್ಟೆಷ್ಟು ಹಂಚ್ಕೋಬೇಕು ಆ ಒಂದು ರೇಷಿಯೋನು ನಾವು ಈ ಒಂದು ಪಾರ್ಟ್ನರ್ಶಿಪ್ ಡೀಡ್ದೊಳಗೆ ಮೆನ್ಷನ್ ಮಾಡುತ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಅಕಾರ್ಡಿಂಗ್ ಟು ಕ್ಯಾಪಿಟಲ್ ಮಾಡಬೇಕು ಅಥವಾ ಈಕ್ವಲ್ ಆಗಿ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೋ, ದ್ಯಾಟ್ ವಿಲ್ ಬಿ ಡಿಸೈಡೆಡ್, ದ್ಯಾಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದಿ ಪಾರ್ಟ್ನರ್ಶಿಪ್ ಡೀಡ್. ದೆನ್ ಸ್ಯಾಲರಿ ಕಮಿಷನ್ ಪೇಬಲ್ ಟು ಪಾರ್ಟ್ನರ್ಸ್. Salary and commission payable to partners. Suppose particular partner is taken the interest to run whole and soul by himself. ಈಗ ಎ ಪಾರ್ಟ್ನರ್ ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಹೇಳಿದೆ ನಾನು. ಇವ ಆ್ಯಕ್ಟಿವ್ ಪಾರ್ಟ್ನರ್ ಅವ ಯಾವಾಗ ತಾನೇ ಸ್ವಂತಾಗಿ ಎಲ್ಲ ನಿಂತ್ಕೊಂಡು ಪಾರ್ಟ್ನರ್ಶಿಪ್ ಫರ್ಮದ್ದು ಜವಾಬ್ದಾರಿ ತೊಗೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದಾನಂದರೆ ಅವನಿಗೆ ಸಮ್ ಅಮೌಂಟ್ ವಿಲ್ ಬಿ ಪೇಡ್ ಆ್ಯಸ್ ಎ ಸ್ಯಾಲ್ರಿ ಅಂತ ಹೇಳಿ ಕೊಡ್ಬೋದು. ಅದನ್ನು ಎಷ್ಟು ಸ್ಯಾಲ್ರಿ ಕೊಡಬೇಕು, ಎಷ್ಟು ಯಾರಿಗೆ ಕೊಡಬೇಕು, ಯಾವ ಪಾರ್ಟ್ನರ್ ಏನೇನು ವರ್ಕ್ ಮಾಡ್ತಾರೆ ಅವ್ರಿಗೆ ಎಷ್ಟೆಷ್ಟು ಸ್ಯಾಲ್ರಿ ಡಿಸೈಡ್ ಮಾಡಬೇಕು. ಅಥವಾ ಕಮಿಷನ್ ಏನಾದರೂ ಕೊಡೋದಿದ್ದರೆ ಕಮಿಷನ್ ಯಾವ ಪಾರ್ಟ್ನರ್ಗೆ ಎಷ್ಟು ಕಮಿಷನ್ ಕೊಡಬೇಕು, ಎಷ್ಟು ಬಿಸ್ನೆಸ್ ಮೇಲೆ ಎಷ್ಟು ಕಮಿಷನ್ ಕೊಡಬೇಕು, ಅದೆಲ್ಲ ಒಂದು ಡಿಸೈಡ್ ಮಾಡಿ ಅಗ್ರಿ ಆಗಿ ಅದನ್ನು ಈ ಒಂದು ಪಾರ್ಟ್ನರ್ಶಿಪ್ ಡೀಡ್ದೊಳಗೆ ಮೆನ್ಷನ್ ಮಾಡಿರ್ತಾರೆ. ಸ್ಯಾಲ್ರಿ ಕಮಿಷನ್ ಪೇಬಲ್ ಟು ದಿ ಪಾರ್ಟ್ನರ್ಸ್. ದೆನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದಿ ಪಾರ್ಟ್ನರ್ಸ್. ಯಾರ್ಯಾರ್ದು ಪಾರ್ಟ್ನರ್ದು ಏನೇನು ರೈಟ್ಸ್ ಅದ, ಏನೇನು ಡ್ಯೂಟೀಸ್ ಅದ, ದಟ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಎ ಪಾರ್ಟ್ನರ್, each partner is also included in the partnership deed. Then valuation of the goodwill. Valuation of the goodwill, it comes at the time of admission of a partner, retirement of a partner, death of a partner. ಈ ಒಂದು ಸಿಚುವೇಶನ್ದೊಳಗೆ ನಾವು ಗುಡ್ವಿಲ್ಲನ್ನು ವ್ಯಾಲ್ಯೂಯೇಷನ್ ಮಾಡಬೇಕು. ಗುಡ್ವಿಲ್ ಮೀನ್ಸ್ ವಾಟ್? ಗುಡ್ವಿಲ್ ಈಸ್ ದಿ ಗುಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ದಿ ಬಿಸ್ನೆಸ್. ಈಗ ಹೊಸ ಪಾರ್ಟ್ನರ್ ಅಡ್ಮಿಷನ್ ತೊಗೊಂಡಾಗೆ ಅವ, ಯಾಕಂದರೆ ಈಗ ಆಲ್ರೆಡಿ ಇದ್ದಂಥ ಪಾರ್ಟ್ನರ್ ಆ ಬಿಸ್ನೆಸ್ಸನ್ನು ಬೆಳೆಸಲಿಕ್ಕೆ ಭಾಳಷ್ಟು ಕಷ್ಟಪಟ್ಟಿರ್ತಾರೆ. ಅವ ಹೊಸದಾಗಿ ಬರ್ತಾನಂದರೆ ಹಿ ವಿಲ್ ಟೇಕ್ ಸಮ್ ಬೆನಿಫಿಟ್ ಫ್ರಮ್ ದ್ಯಾಟ್ ಪಾರ್ಟ್ನರ್ಶಿಪ್ ಫರ್ಮ್. ಆವಾಗ ಟುವರ್ಡ್ಸ್ ಗುಡ್ ವಿಲ್ ಸಮ್ ಅಮೌಂಟ್ ಕಾಂಟ್ರಿಬ್ಯೂಷನ್ ಮಾಡಬೇಕಾಗ್ತದೆ. ಅದಕ್ಕಾಗಿ ದಟ್ ವ್ಯಾಲ್ಯೂಯೇಷನ್ ಆಫ್ ದ ಗುಡ್ ವಿಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ at the time of admission of a partner, retirement of a partner and death of a partner. That is also mentioned in the partnership deed. Then authority to operate the bank account. Who is having an authority to operate the bank account? ಯಾವ ಪಾರ್ಟ್ನರ್ ಬ್ಯಾಂಕ್ ಅಕೌಂಟನ್ನು ಆಪ್ರೇಟ್ ಮಾಡ್ಬೋದು? ಎ ಮಾಡ್ಬೋದಾ, ಬಿ ಮಾಡ್ಬೋದಾ, ಅಥವಾ ಸಿ ಮಾಡ್ಬೋದಾ, ಅಥವಾ 4 ಜನ ಜಾಯಿಂಟ್ ಅಕೌಂಟ್ ಇರಬೇಕಾ, ಜಾಯಿಂಟ್ ಸಿಗ್ನೇಚರ್ ಮಾಡಬೇಕಾ, ಹೇಗೆ, ಇದನ್ನೆಲ್ಲ ಈ ಒಂದು ಪಾರ್ಟ್ನರ್ಶಿಪ್ ಡೀಡ್ದೊಳಗೆ ಮೆನ್ಷನ್ ಮಾಡಿರ್ತಾರೆ. ದೆನ್ ಮೆಥಡ್ ಆಫ್ ಕೀಪಿಂಗ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಮೆಥಡ್ ಆಫ್ ಕೀಪಿಂಗ್ ದಿ ಬುಕ್ಸ್ ಆಫ್ ಅಕೌಂಟ್ಸ್, ಯಾವ ಒಂದು ಮೆಥಡ್ ಮೇಲೆ ನಮ್ಮ ಫರ್ಮದ ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕು ಆ ಒಂದು ಮೆಥಡನ್ನು ಇದರೊಳಗೆ ಮೆನ್ಷನ್ ಮಾಡಿರ್ತಾರೆ. ದೆನ್ ಟ್ರೀಟ್ಮೆಂಟ್ ಆಫ್ ಲಾಸ್ ಆಫ್ ಇನ್ಸಾಲ್ವೆನ್ಸಿ. ಟ್ರೀಟ್ಮೆಂಟ್ ಆಫ್ ಲಾಸ್ ಆಫ್ ಇನ್ಸಾಲ್ವೆನ್ಸಿ ಆಫ್ ಎ ಪಾರ್ಟ್ನರ್. ಇವಾಗ ಇದ್ದಂಥ 4 ಜನ ಪಾರ್ಟ್ನರ್ದೊಳಗೆ ಯಾರಾದರೂ ಇನ್ಸಾಲ್ವೆಂಟ್ ಆದರೆ, ಯಾವುದೇ ಒಬ್ಬ ಪಾರ್ಟ್ನರ್ ದಿವಾಳಿ ಆದರೆ ಅವನಿಂದ ಆಗತಕ್ಕಂಥ ಲಾಸನ್ನು ನಾವು ಯಾವ ರೀತಿ ಟ್ರೀಟ್ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ಅಮಂಗ್ ದಿ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಟ್ ಮಾಡಬೇಕು, ಶೇರ್ ಮಾಡಬೇಕು, ಲಾಸನ್ನು ಯಾರು ಎಷ್ಟೆಷ್ಟು ಹಂಚಿಕೊಳ್ಬೇಕು ಅದನ್ನು ನಾವು ಮೆನ್ಷನ್ ಮಾಡಿರ್ತೀವಿ. ದೆನ್ ಪ್ರೊಸೀಜರ್ ಆಫ್ ಡಿಸಲ್ಯೂಷನ್. ಈಗ ಎಂಡಿಗೆ ಪಾರ್ಟ್ನರ್ಶಿಪ್ ಫರ್ಮ್ ಮುಕ್ತಾಯ ಆಗಲಿಕ್ಕೆ ಬಂದಾಗ ಅದನ್ನು ಯಾವ ರೀತಿ ಪ್ರೊಸೀಜರ್ದಿಂದ ಡಿಸಲ್ಯೂಷನ್ ಮಾಡ್ಬೋದು. ಡಿಸಲ್ಯೂಷನ್ ಮೀನ್ಸ್ ಕ್ಲೋಸಿಂಗ್ ಅ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ಪನ್ನು ಕ್ಲೋಸ್ ಮಾಡೋದು. ದೆನ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅಮಂಗ್ ದಿ ಪಾರ್ಟ್ನರ್ಸ್. ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅಮಂಗ್ ದಿ ಪಾರ್ಟ್ನರ್ಸ್. 4 ಜನ ಪಾರ್ಟ್ನರ್ಸ್ ಇರ್ತಾರಂದರೆ ದೇರ್ ಆರ್ ಸಮ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬರ್ತದೆ. ಯಾವಾಗ ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಬಂತಂದರೆ ಸಮ್ ಮೇ ಬಿ ಸ್ಮಾಲ್ ಡಿಸ್ಪ್ಯೂಟ್ಸ್ ಅರೈಸ್ ಆಗ್ಬೋದು. ಅಂಥ ಸಂದರ್ಭದೊಳಗೆ ಯಾವ ರೀತಿ ಆ ಡಿಸ್ಪ್ಯೂಟ್ಸನ್ನು ಸೆಟಲ್ ಮಾಡಬೇಕು ಅನ್ನೋದನ್ನು ಈ ಒಂದು
ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಇನ್ನು ಇದು ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ದೊಳಗೆ ಇದು ಒಂದೇ ನಾನು ವಿಡಿಯೋ ಮಾಡೀನಂದರೆ ಇದು ಒಂದು ಬಿಗ್ ಲಾಂಗ್ ವಿಡಿಯೋ ಆಗ್ತದೆ. ಅದಕ್ಕಾಗಿ ಇದನ್ನು ನಾನು ಪಾರ್ಟ್ ಮಾಡಿ ನಿಮಗೆ ವಿಡಿಯೋಸ್ ಮಾಡ್ತೀನಿ. ನೀವು ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು, ತರ್ಡ್ ಪಾರ್ಟು ಹೀಗೆ ನೋಡ್ತಾ ಅದನ್ನು ಚಾಪ್ಟರನ್ನು ನೀವು ಪರ್ಫೆಕ್ಟ್ ಮಾಡ್ಕೋಬೇಕಂತೇಳಿ ಕೇಳ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಎಲ್ಲ PUC ವಿದ್ಯಾರ್ಥಿಗಳಿಗೂ ತಲುಪೋಂಗೆ ಮಾಡಿರಿ ಅಂಥೇಳಿ ನಾನು ನಿಮ್ಮಲ್ಲಿ ಕೇಳಿಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.